ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 52ನೇ ಅಧ್ಯಾಯ, ಚಾಪ್ಟರ್ 52. 52ನೇ ಅಧ್ಯಾಯ, ಅದಕ್ಕೆ ಲಿಂಕು ಮೊದಲನೇ ಸಮುವೇಲನ ಗ್ರಂಥ 21ನೇ ಅಧ್ಯಾಯ ಮತ್ತು 22ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿದೆ. ಅದನ್ನು ಶಿರೋನಾಮೆ ಅಥವಾ ತಲೆಬರಹದಲ್ಲಿ ಈ ಒಂದು ಕೀರ್ತನೆಯ ಮೇಲೆ ಪ್ರಾರಂಭವಾಗೋದಕ್ಕೆ ಮುಂಚಿತವಾಗಿ ಅದು ತಿಳಿಸಲಾಗಿದೆ. ಅದರ ಹಿನ್ನೆಲೆ ಕೂಡ ಇಂಪಾರ್ಟೆಂಟು. ಹಿನ್ನೆಲೆ, ಈ ಒಂದು ಕೀರ್ತನೆಯನ್ನು 52ನೇ ಕೀರ್ತನೆಯನ್ನು ದಾವೀದನು ಬರೆಯೋದಕ್ಕೆ ಒಂದು ಹಿನ್ನೆಲೆ ಏನಂದರೆ, ಅದನ್ನು ನಾವು ನೋಡ್ಕೊಳ್ಳೋದು ಒಳ್ಳೆಯದು. ಇದಕ್ಕೆ ಆಧಾರ ಮೊದಲನೇ ಸಮುವೇಲನು 21 ಹಾಗೂ 22 ಅಧ್ಯಾಯಗಳಲ್ಲಿ ನಾವು ಅದರ ಹಿನ್ನೆಲೆಯನ್ನು, ಈ ಕೀರ್ತನೆಯ ಹಿನ್ನೆಲೆಯನ್ನು ನೋಡ್ಕೊಳ್ತೀವಿ. ಏನಾಯ್ತು ಅಂತೇಳಿದರೆ, ದಾವೀದನು ಸೌಲನಿಂದ ಓಡಿ ಹೋಗ್ತಿದ್ದಾನೆ, ಬರಿಗೈಯಿಂದ ಓಡಿದ್ದಾನೆ. ಯಾಕಂದರೆ ದಾವೀದನು ಫೈಟರ್, ಯುದ್ಧವೀರ, ಆಯುಧ ಏನೂ ಇಲ್ಲದೆ ಅವನು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನು ಹೋಗಿ ಅಹಿಮೆಲೇಕ್ ಅಂತ ಹೇಳ್ಬಿಟ್ಟು ಒಬ್ಬ ಯಾಜಕನಿರ್ತಾನೆ. ಆ ಯಾಜಕನ ಹತ್ರ ಹೋಗಿ ದಾವೀದನು ಭೇಟಿ ಆಗ್ತಾನೆ ರೀ. ಆ ರೀತಿಯಾಗಿ ಭೇಟಿಯಾದಾಗ, ಏನಿದು ಆ ಖಡ್ಗ ಏನು ತಂದಿಲ್ಲ ಅಂತ ಹೇಳಿದಾಗ, ದಾವೀದನು ಇಲ್ಲ, ಅರಸನ ಕೆಲಸಕ್ಕೆ ಅರ್ಜೆಂಟಾಗಿ ನಾನು ಹೋಗಬೇಕಾಯ್ತು, ಅದಕ್ಕೆ ಏನು ತಂದಿಲ್ಲ, ಏನಾದರೂ ಖಡ್ಗ ಇದೆಯಾ ನಿನ್ನ ಹತ್ರ, ಏನಾದರೂ ಕತ್ತಿ ಏನಾದರೂ ಅಂತ ಹೇಳಿದಾಗ, ಅಹಿಮೆಲೇಕನ ಏನು ಹೇಳ್ತಾನೆ, ಖಡ್ಗ ಏನಿಲ್ಲ, ಆದರೆ ನೀನು ಗೊಲ್ಯಾತನನ್ನು ಕೊಂದಿದೆಯಲ್ಲ, ಗೊಲ್ಯಾತನ ಖಡ್ಗ ಇದೆ ಎಂಬುದಾಗಿ ಹೇಳ್ತಾನೆ. ಆಗ ದಾವೀದನು ಅದಕ್ಕಿಂತಲೂ ಬೆಸ್ಟ್ ಯಾವುದೂ ಇಲ್ಲ, ಕೊಟ್ಬಿಡು, ಅದನ್ನೇ ನಾನು ತಗೊಂಡು ಹೋಗ್ತೀನಿ ಅರಸನ ಕೆಲಸಕ್ಕಾಗಿ ಅಂತ ಹೋಗ್ತಾ ಇರ್ತಾನೆ. ಹೋಗ್ತಾ ಇರುವಾಗ ಏದೋಮ್ಯನಾದ ದೋಯೇಗ್ ಅಂತ ಒಬ್ಬನಲ್ಲಿರ್ತಾನೆ. ಅವನು ದೋಯೇಗ್ ಅಂತ ಹೇಳಿದ್ರೆ ಚಿಂತಿಸುವವನಂತ ಅರ್ಥ. ಆದ ಕಾರಣ ಅವನು ಇದನ್ನು ನೋಡಿಬಿಟ್ಟು ಸೌಲನಿಗೆ ವರ್ತಮಾನವನ್ನು ತಿಳಿಸ್ತಾನೆ. ಏನಂತ ಹೇಳ್ಬಿಟ್ಟು, ದಾವೀದನು ಅಹಿಮೆಲೇಕನ ಕಡೆಗೆ, ಯಾಜಕನಾದ ಅಹಿಮೆಲೇಕನ ಕಡೆಗೆ ಬಂದು, ದಾವೀದನು ಗೊಲ್ಯಾತನ ಖಡ್ಗವನ್ನು ತಕ್ಕೊಂಡು ಹೋಗಿದ್ದಾನೆ ಎಂಬುದಾಗಿ ಈ ನ್ಯೂಸ್ ದೋಯೇಗ್ ಎಂಬಂಥ, ಚಿಂತೆ ಎಂಬಂಥ ವ್ಯಕ್ತಿ ಹೋಗಿ ಅರಸನಿಗೆ ಹೇಳ್ತಾನೆ. ಆವಾಗ ಅರಸನು ಭಾಳ ಅಪ್ಸೆಟ್ ಆಗಿಬಿಟ್ಟು ಮರಣದಂಡನೆಯನ್ನು ಆ ಯಾಜಕನಿಗೆ, ಅಂದರೆ ಅಹಿಮೆಲೇಕನಿಗೆ ವಿಧಿಸಿಬಿಡ್ತಾನೆ. ಅಂದರೆ ಅಷ್ಟು ಸೀರಿಯಸ್ ಅಂತ ಅವನಿಗೆ. ಯಾಕಂದರೆ ಅರಸನಿಗೆ ವಿರುದ್ಧವಾಗಿ ನನ್ನ ಶತ್ರುವಿಗೆ ನೀನು ಒಡಂಬಟ್ಟಿದೆಯಲ್ಲ, ಏನು ವಿಚಾರಿಸಲಿಲ್ಲ. ವಿಚಾರಿಸಿದರೆ ಅವು ಗೊತ್ತಾಗ್ತಿತ್ತು, ದಾವೀದನು ಅವನು ಟ್ರಿಕ್ ಮಾಡಿಬಿಟ್ಟ, ವಂಚಿಸಿಬಿಟ್ಟ ಅಂತ ಹೇಳ್ಬಿಟ್ಟು. ಆದರೆ ಸೌಲನು ಏನು ವಿಚಾರಿಸಿದೆ, ಮರಣದಂಡನೆ ವಿಧಿಸಿಬಿಡ್ತಾನೆ. ಇದು ಹಿನ್ನೆಲೆ. ಆನಂತರ ದಾವೀದನಿಗೆ ಗೊತ್ತಾಗ್ತದೆ ಯಾಕೆ ಸೌಲನು ಅನ್ಯಾಯವಾಗಿ ಯಾಜಕನನ್ನು ಕೊಂದುಬಿಟ್ಟಂಥ ವಿಷಯ ದಾವೀದನಿಗೆ ಗೊತ್ತಾಗ್ತದೆ. ಹೇಗೋಯ್ತು ಸೌಲನಿಗೆ ನ್ಯೂಸು? ದೋಯೇಗನು ಇದ್ದ, ಅವನೇ ಹೇಳಿರಬೇಕಂತ ದಾವೀದನಿಗೆ ಮನದಟ್ಟವಾಗ್ತದೆ. ಆ ದುಃಖದಿಂದ ಮತ್ತು ಕೋಪದಿಂದ, ಕೀರ್ತನೆ 51 ಪಶ್ಚಾತ್ತಾಪದಿಂದ, ಆದರೆ ಕೀರ್ತನೆ 52 ಕೋಪ, ಈ ದೋಯೇಗನ ವಿರುದ್ಧವಾಗಿ ಮತ್ತು ಇನ್ನೊಂದು ರೀತಿಯಿಂದ ಸೌಲನಿಗೆ ವಿರುದ್ಧವಾಗಿ ಈ ಕೀರ್ತನೆಯನ್ನು ಬರೀತಾನೆ. ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು ಬನ್ನಿರಿ. ಕೀರ್ತನೆ
52 ಸ್ಟಾರ್ಟಿಂಗೇ ಈ ರೀತಿಯಾಗಿದೆ. ದುಷ್ಟಾಧಿಕಾರಿಯೇ, ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ಅದರ ಅರ್ಥ, ದೋಯೇಗನೇ ನೀನು ಕೆಡುಕು ಮಾಡಿ ಹಿಗ್ಗುವುದೇನು, ಅಥವಾ ಸೌಲನೇ ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ಆ ರೀತಿಯಾಗಿ ಹೇಳಿಬಿಟ್ಟು ಒಂದು ಒಳ್ಳೆ ಮಾತು ದಾವೀದನು ಹೇಳ್ತಾನೆ ರೀ. ಅದು ನನಗೆ ಭಾಳ ಇಷ್ಟ. ಅದನ್ನು ಅಂಡರ್ಲೈನ್ ಮಾಡಿಬಿಟ್ಟಿದ್ದೀನಿ ನಾನು. ಅದೇನೆಂದರೆ 4 ಮಾತು. ದೇವರ ಕೃಪೆಯು ಯಾವಾಗಲೂ ಇರುವುದು. ದೇವರ ಕೃಪೆಯು ಯಾವಾಗಲೂ ಇರುವುದು. ಇಷ್ಟೇ ಮಾತು ನಾವು ವಿವಿಧ ಸನ್ನಿವೇಶಗಳಲ್ಲಿ ತಗೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರ್ಬೋದು ಅಲ್ವಾ? ಹೌದು, ನಮ್ಗೆ ಕೋಪ ಬರ್ಬೋದು, ದ್ವೇಷ ಬರ್ಬೋದು, ಆದರೂ ಅದೇ ಸಂದರ್ಭದಲ್ಲಿ ದೇವರ ಕೃಪೆಯನ್ನು ನಾವು ಮರೆತು ಬಿಡಬಾರ್ದು. ದಾವೀದನು ಕೂಡ ಅದೇ ರೀತಿಯಾಗಿ, ಹೌದು, ಅನ್ಯಾಯವಾಗಿ ತನಗೆ ಸಹಾಯ ಮಾಡಿದಂಥ ಯಾಜಕನ ಪ್ರಾಣ ಹೋಯಿತು, ತನ್ನಿಂದ ಅವನಿಗೆ ಆ ರೀತಿಯಾಗಿ ಅಂತ ಒಂದು ಮರಣದಂಡನೆ ಆಯಿತು. ಆದ ಕಾರಣ ದಾವೀದನು ಒಂದು ರೀತಿಯಿಂದ ಕೋಪ, ಒಂದು ರೀತಿಯಿಂದ ದುಃಖ, ಒಂದು ರೀತಿಯಿಂದ ಬೇಸರ, ಎಷ್ಟು ಕಾಲ ಈ ರೀತಿಯಾಗಿ ಅರಸನಿಂದ ಓಡ್ತಾ ಇರಬೇಕು ಎಂಬುದಾಗಿ ಯೋಚನೆ ಮಾಡಿದಂಥ ದಾವೀದನು ದೇವರ ಕೃಪೆಯು ಯಾವಾಗಲೂ ಇರುವುದು ಎಂಬುದಾಗಿ ಕೀರ್ತನೆ 52ರಲ್ಲಿ 1ನೇ ವಚನದಲ್ಲಿ ಅದನ್ನು ಬರೆದು ಬಿಡ್ತಾನೆ. ಈಗ ದೇವರ ಕೃಪೆ ಅಂತ ಹೇಳಿದಾಗ ನಮಗೆ ನೆನಪಾಗುವಂಥದ್ದು ಯಾರು? ಯೇಸು ಕ್ರಿಸ್ತ. ಹೌದು, ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ, ಅದರಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿರುವಂಥ 2 ವಿಷಯಗಳನ್ನು ನಾವು ನೋಡ್ತೇವೆ. ಒಂದು 17ನೇ ವಚನ, ಜಾನ್ಸ್ ಗಾಸ್ಪಲ್ ಚಾಪ್ಟರ್ 1:17. ಯೋಹಾನ 1:17, ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಆ ರೀತಿಯಾಗಿ ಹೇಳಿಬಿಟ್ಟು ಮುಂದುವರಿಸ್ತಾನೆ, ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ವಾವ್! ಬಂದವು, ಹೊಂದಿದೆವು. ಆದ ಕಾರಣ ದೇವರ ಕೃಪೆ ಯೇಸು ಕ್ರಿಸ್ತನ ಮೂಲಕವಾಗಿ ಬಂದದ್ದನ್ನು ನೆನಪು ಮಾಡಿಕೊಳ್ಳುವಂತೆ ಈ ಕೀರ್ತನೆ ಇದೆ. ಅದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಚಿತ್ರ ದೇವರ ಕೃಪೆ ಅಂಥೇಳಿ ಬಂದಾಗ ಆತನ ಬಗ್ಗೆ ನಾವು ನೆನಪು ಮಾಡಿಕೊಳ್ಳೋಣ. ಪ್ರತಿ ಕೀರ್ತನೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಇದೆ ಎಂಬುದಾಗಿ ನೋಡಿಕೊಳ್ತೀವಿ. ದೇವರ ಕೃಪೆ ಅಂಥೇಳಿದ ಮೇಲೆ ನನಗೆ ಈ ವಾಕ್ಯ ಕೂಡ ನೆನಪಿಗೆ ಬರ್ತಾ ಇದೆ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಮತ್ತು 16ನೇ ವಚನದಲ್ಲಿ ಒಂದು ಮಾತಿದೆ. ಏನಂತಿದೆ ನೋಡೋಣ ಬನ್ನಿರಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯ, ಕೊಲೋಷಿಯನ್ಸ್ ಚಾಪ್ಟರ್ 3:16. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ಕೀರ್ತನೆ 52:1 ದೇವರ ಕೃಪೆಯನ್ನು ಯಾವಾಗಲೂ ಇರುವುದು ಅಂತ ಹೇಳಿದೆ. ಇಲ್ಲಿ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ. ಹಾಗಾದರೆ ಕರ್ತನ ಕೃಪೆಗೂ ಕೀರ್ತನೆಗೂ ಸಂಬಂಧ ಇದೆ. ಕೊಲೊಸ್ಸೆ 3:16, ಕೀರ್ತನೆ 52:1. ದೇವರ ವಾಕ್ಯ ಎಷ್ಟು ಅದ್ಭುತವಾದದ್ದು ನೋಡ್ರಿ. ದುಷ್ಟಾಧಿಕಾರಿ ಅಂತ ಹೇಳ್ದ, ಈಗ ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸ್ತದೆ. ಉಪಕಾರಕ್ಕಿಂತಲೂ ಅಪಕಾರವೇ ನಿನಗಿಷ್ಟ, ನೀತಿಯನ್ನು ಬಿಟ್ಟು ಸುಳ್ಳನ್ನು ಸ್ಥಾಪಿಸುವುದೇ ನಿನಗೆ ಸಂತೋಷ. ಮೋಸದ ನಾಲಿಗೆಯೇ ಹಾನಿಕರವಾದ ಮಾತುಗಳೇ ನಿನಗಿಷ್ಟ. ದಾವೀದನು ಈ ರೀತಿಯಾಗಿ ಹೇಳುವಾಗ ಕೆಲವು ಸಾರಿ ನಾನೇನು ಮಾಡ್ತೀನಿ, ನನಗೂ ಅನ್ವಯ ಮಾಡಿಕೊಳ್ತೇನೆ. ಯಾಕಂದರೆ ದುಷ್ಟಾಧಿಕಾರಿಯೇ ಅಥವಾ
ಮೋಸಗಾರನೇ, ಮೋಸದ ನಾಲಿಗೆ ಅಂತ ಹೇಳುವಾಗ ಯಾರು ಅಂತ ತಿಳ್ಕೊಳ್ಳೋಕ್ಕಿಂತಲೂ ನಮ್ಮಲ್ಲಿನೇ ಮೋಸದ ನಾಲಿಗೆ ಇದೆ. ಆದ ಕಾರಣ ಹಾನಿಕರವಾದ ಮಾತುಗಳನ್ನು ನಾವೇ ಆಡ್ತೀವಿ. ಅವುಗಳಿಂದ ದೇವರು ಜಯ ಕೊಡಲಿಕ್ಕೆ ಶಕ್ತನೋ ಖಂಡಿತವಾಗಿ ಹೌದು. ದೇವರು ಆ ರೀತಿಯಾಗಿ ದಂಡಿಸ್ತಾನೆ, ಶಿಕ್ಷಿಸ್ತಾನೆ ಎಂಬುದಾಗಿ ಮಾತಾಡಿಕೊಳ್ತಾ ಇದ್ದಾನೆ ಕೀರ್ತನೆಗಾರನು. ಆತನು ಕೀರ್ತನೆ 52:5ನೇ ವಚನದ 2ನೇ ಭಾಗ, ಆತನು ನಿನ್ನನ್ನು ಜೀವಲೋಕದಿಂದ ಬೇರು ಸಹಿತವಾಗಿ ಕಿತ್ತು ಹಾಕುವನು. ಹೌದು, ಅದನ್ನು ನಾವು ಆತ್ಮೀಕವಾಗಿ ತಗೊಳ್ಳೋಣ. ನಮ್ಮಲ್ಲಿರುವಂಥ ಆ ದ್ವೇಷ, ಹೊಟ್ಟೆ ಕಿಚ್ಚು, ದುಷ್ಟತನ ಇವೆಲ್ಲವನ್ನು ಬೇರು ಸಹಿತವಾಗಿ ದೇವರು ಕಿತ್ತು ಹಾಕುವಂತೆ ನಾವು ಬೇಡಿಕೊಳ್ಳೋಣ. ಯಾಕಂದರೆ ಯೇಸು ಕರ್ತನು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಅದೇನಂತ ಹೇಳಿದರೆ, ಮನುಷ್ಯನಿಂದ ಹೊರಡುವಂಥದ್ದು ಎಂಥವುಗಳು ಎಂಬುದಾಗಿ ನೋಡುವಾಗ 7ನೇ ಅಧ್ಯಾಯ ಮಾರ್ಕನ ಸುವಾರ್ತೆ, ಮಾರ್ಕ್ಸ್ ಗಾಸ್ಪಲ್ ಚಾಪ್ಟರ್ 7 ಮತ್ತು 21-22 ವಚನಗಳಲ್ಲಿ ಹೀಗಿದೆ. ಮನುಷ್ಯನನ್ನು ಹೊಲೆ ಮಾಡುವಂಥದ್ದು ಯಾವುದಂದರೆ ಒಳಗಿರುವಂಥದ್ದು. ಏನು? ಸುಳ್ಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೆಲ್ಲ ಆಲೋಚನೆಗಳು ಮನುಷ್ಯನ ಒಳಗಿದೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಆದ ಕಾರಣ ದೇವರೇ ಇದನ್ನು ಬೇರು ಸಹಿತವಾಗಿ ನನ್ನಿಂದ ಕಿತ್ತಿ ಬಿಸಾಡಿಬಿಡು ಎಂಬುದಾಗಿ ಕೀರ್ತನೆಗಳ ನಾವು ಅಕ್ಷರಿಕ ವೈರಿಯನ್ನು ಯೋಚನೆ ಮಾಡೋ ಬದಲು ಆತ್ಮಿಕವಾದ, ಅಂತರಂಗಿಕವಾದ ವೈರಿಗಳನ್ನು ನಾವು ನೆನಪು ಮಾಡಿಕೊಂಡು ಪ್ರಾರ್ಥನೆಯಾಗಿ ಮಾಡುವಂಥದ್ದು ಒಳ್ಳೆಯದು. ದೇವರೇ, ಜೀವಲೋಕದಿಂದ ಬೇರು ಸಹಿತವಾಗಿ ಇವೆಲ್ಲ ವೈರಿಗಳು ನನ್ನ ಒಳಗಿರುವಂಥದ್ದನ್ನು ಕಿತ್ತು ಹಾಕಿಬಿಡು. 6ನೇ ವಚನ, ನೀತಿವಂತರಾದ ನೋಡಿ ಭಯಪಡುವರು ಮತ್ತು ಅವರು ಹಾಸ್ಯ ಮಾಡುತ್ತಾ, ನೋಡ್ರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸೆವಿಟ್ಟು ತನ್ನ ದುಷ್ಟತನವೇ ತನಗೆ ಬಲವೆಂದು ನಂಬಿಕೊಂಡ ಮೂಢನಿವನೇ ಅಂತ ಜನರು ಮಾತನಾಡಿಕೊಳ್ಳೋದಕ್ಕೆ ಆಸ್ಪದವಾಗ್ತದೆ. ಹೌದು, ಇದರಲ್ಲಿ ಒಂದು ಮಾತು ನನಗಿಷ್ಟ. ಅದೇನೆಂದರೆ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕ ಐಶ್ವರ್ಯದಲ್ಲಿ ಭರವಸವಿಟ್ಟು ಆ ರೀತಿಯಾಗಿ ನಾವು ಇರಲಿಕ್ಕೆ ಸಾಧ್ಯ. ದುಷ್ಟತನವೇ ತನಗೆ ಬಲವೆಂದು ನಂಬಿಕೊಂಡಂಥವರು ಮೂಢರು. ದೇವರು ನನ್ನ ಬಲ, ಆ ರೀತಿಯಾಗಿ ನಂಬಬೇಕು. ಆದರೂ ಕೂಡ ಪ್ರಾಮಾಣಿಕನಾಗಿ ಇದನ್ನು ಆತನು ಹೇಳ್ತಿದ್ದಾನೆ. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ಕೆಲವು ವರ್ಷಗಳ ಹಿಂದೆ ಉತ್ತರ ಪ್ರದೇಶನಲ್ಲಿ ನಾನು ನನ್ನ ತಂಡದವರು OM ದಳದ ಮುಖಾಂತರವಾಗಿ ಸೇವೆ ಮಾಡ್ತಾ ಇದ್ದಂಥ ವೇಳೆಯಲ್ಲಿ ಮೀರಟ್ ಎಂಬಂಥ ಒಂದು ಸ್ಥಳದಲ್ಲಿ ನಾವು ಇದ್ದೆವು. ಆಗ ನನ್ನ ಜೊತೆಯಲ್ಲಿ ಒಬ್ಬ ಪ್ರಾರ್ಥನೆಯ ಸಹೋದರನು, ರೈಡರ್ ಅಂತ ಆತನ ಹೆಸರು. ಹತ್ರ ಸುಮಾರು 40 ವರ್ಷಗಳ ಹಿಂದೆ ಆತನ ಭೇಟಿಯಾಗಿದ್ದೆ. ಅದರ ಹೆಸರು ಇನ್ನೂ ನೆನಪಿಗಿದೆ, ನಾನು ಭೇಟಿ ಆಗಲಿಲ್ಲ. ಅವರು ಈ ವಾಕ್ಯವನ್ನು, ಅಂದರೆ ಕೀರ್ತನೆ 52:8ನೇ ವಚನ ಪ್ರಕಾರವಾಗಿ ದೇವರು ಈ ವಾಕ್ಯವನ್ನು ಕೊಟ್ಟು ನನ್ನ ಹತ್ರ ಹಂಚಿಕೊಂಡ್ರು. ಆಗ ಅದೇ ಮೊದಲನೇ ಬಾರಿ ಇಂಥ ಒಂದು ವಾಕ್ಯ ಇದೆ ಅಂತ ಹೇಳ್ಬಿಟ್ಟು, ದೇವಾಲಯದಲ್ಲಿ ಸೊಗಸಾದ ಎಣ್ಣೆ ಮರದಂತಿರುವೆನು. ಹೌದು, ಎಣ್ಣೆ ಮರ ಅಂದರೆ ಅದು ಅಭಿಷೇಕದ ಮರ. ಆಲಯದಲ್ಲಿ ಅಭಿಷೇಕ ಉಂಟು. ದೇರ್ ಈಸ್ ಅನಾಯಿಂಟಿಂಗ್ ಇನ್ ದ ಟೆಂಪಲ್. ನಮ್ಮ ದೇಹವೆಂಬ
ಆಲಯದಲ್ಲಿ ಕೂಡ ಆ ಅಭಿಷೇಕದ ಅನುಭವ ಸಾಧ್ಯ. ಭಕ್ತಾದಿಗಳ ಸಂಘದಲ್ಲಿ ಕೂಡ, ಜೊತೆಯಲ್ಲಿ ಕೂಡ ಪಂಚಶತಮ ದಿನದಂದು ಯಾವ ರೀತಿಯಾಗಿ ಒಟ್ಟಾಗಿ ಕೂಡಿ ಬಂದಿರುವಾಗ 120 ಜನರು ಒಟ್ಟಾಗಿ ಸೇರಿರುವಾಗ ಅಭಿಷೇಕ ಆ ತಂಡದವರಿಗೆ ಬಂತು. ಹಾಗೆ ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೇನು. ಎರಡನೇ ಭಾಗ ಇನ್ನೂ ನನಗೆ ಭಾಳ ಭಾಳ ಶಕ್ತಿಯುತವಾಗಿದೆ. ಕೀರ್ತನೆ 52 8ನೇ ವಚನ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿರಿ. ದೇವರ ಕೃಪೆಯನ್ನು ಯುಗಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ವಾವ್! ಯೇಸು ಕ್ರಿಸ್ತನ ಇನ್ನೊಂದು ಚಿತ್ರ. ಯೇಸು ಕ್ರಿಸ್ತನ ಚಿತ್ರ ಕೀರ್ತನೆಯಲ್ಲಿ ಇದೆ. ಮೊದಲನೇ ವಚನದಲ್ಲಿ ದೇವರ ಕೃಪೆ ಯಾವಾಗಲೂ ಇರುವುದು, ಅಂದರೆ ಯೇಸು ಕ್ರಿಸ್ತನು ಯಾವಾಗಲೂ ಇರುವನು, ಯಾಕಂದರೆ ಕೃಪೆ ಆತನಿಂದ ಬಂತು. ಇಲ್ಲಿ ನೋಡುವಾಗ ದೇವರ ಕೃಪೆಯನ್ನು ಯುಗಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವನು. ಅದು ಹೇಗೆ? ಭಾಳ ಅಂದರೆ ಒಂದು 100 ವರ್ಷ ಇರ್ಬೋದು. ದಾವೀದನು ಯಾಕೆ ಯುಗಯುಗಾಂತರಗಳಲ್ಲಿ ಅಂತ ಹೇಳ್ತಾನೆ? ಯಾಕಂತ ಹೇಳಿದ್ರೆ ಅವನಿಗೆ ಆ ನಿತ್ಯ ಜೀವದ ನಿರೀಕ್ಷೆ ಇತ್ತು. ಹೌದು, ಕೃಪೆ ಅಂಥ ಒಂದು ಕಾರ್ಯ ಮಾಡ್ತದೆ ಅಂತ ಒಂದು ಭರವಸೆ ಅವನಿಗಿತ್ತು. ಅದು ಪೂರ್ಣವಾಗಿ ಅವನಿಗೆ ಅರ್ಥ ಆಗಲಿಲ್ಲ, ಆದರೂ ಕೂಡ ಅಂಥ ಒಂದು ಅನುಭವ, ನಿರೀಕ್ಷೆ, ಪ್ರಕಟಣೆ ದಾವೀದನಿಗಿತ್ತು. ದೇವರ ಕೃಪೆಯನ್ನು ಯುಗಾಂತರಗಳಲ್ಲಿ ನಂಬಿಕೊಂಡಿರುವೆನು. ಆ ರೀತಿಯಾಗಿ ಹೇಳಿಬಿಟ್ಟು ಒಂದು ಪ್ರಾರ್ಥನೆಯೊಂದಿಗೆ ಮುಗಿಸ್ತಾನೆ ಕೀರ್ತನೆ 52 ಕೊನೆಯ ವಚನ. ದೇವರೇ, ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿನ್ನನ್ನು ಸ್ತುತಿಸುವೆನು. ಈ ಪದ ಯಾವಾಗಲೂ ಅನ್ನುವಂಥದ್ದು ಭಾಳ ದೊಡ್ಡ ಪದ. 2 ಸಾರಿ ಈ ಕೀರ್ತನೆಯಲ್ಲಿ ಬಂದಿರುವಂಥದ್ದನ್ನು ಗಮನಿಸ್ಬೋದು. 3 ಸಾರಿ ಬಂದಿದೆ, ಅಂದರೆ 2 ಸಾರಿ ಬಂದಿದೆ, 3ನೇ ಸಾರಿ ಬೇರೆ ರೀತಿಯಿಂದ ಬಂದಿದೆ. ಅದೇನಂತ ಹೇಳಿದರೆ, ಮೊದಲನೇ ವಚನ ನೋಡೋದಾದರೆ ದೇವರ ಕೃಪೆ ಯಾವಾಗಲೂ ಇರುವುದಾದರೆ ದೇವರ ಪಾರ್ಟ್, ದೇವರ ಭಾಗ. ದೇವರೇನು ಮಾಡ್ತಾರೆ? ಯಾವಾಗಲೂ ತನ್ನ ಕೃಪೆ ನಮ್ಮ ಮೇಲೆ ಇರುವಂತೆ, ನಮಗೆ ಒದಗಿ ಬರುವಂತೆ ದೇವರು ಸಹಾಯ ಮಾಡ್ತಾರೆ. ಆದರೆ ನಮ್ಮ ಪಾರ್ಟ್, ನಮ್ಮ ಭಾಗ ಏನಾಗಿದೆ ಅಂದರೆ ನಿನ್ನ ಉಪಕಾರಕ್ಕಾಗಿ ಅಥವಾ ನಿನ್ನ ಕೃಪೆಗಾಗಿ ಯಾವಾಗಲೂ ನಿನ್ನನ್ನು ಸ್ತುತಿಸುವೆನು. ನಿನ್ನ ನಾಮವು ಸರ್ವೋತ್ತಮನೆಂದು ನಿನ್ನ ಭಕ್ತರ ಮುಂದೆ ಅದನ್ನು ನಿರೀಕ್ಷಿಸಿಕೊಂಡಿರುವೆನು. ದೇವರು ಮಾಡುವಂಥದ್ದಕ್ಕಾಗಿ, ಮಾಡುವ ಕಾರ್ಯಗಳಿಗಾಗಿ ನಾವು ಭಾಳ ಅಂದರೆ ಏನು ಹೇಳ್ಬೋದು? ಸ್ತುತಿ. ಒಂದು ಸಾರಿ ನನ್ನ ಆತ್ಮಿಕ ನಾಯಕರು ಒಬ್ಬರಿಗೆ ಆಕ್ಸಿಡೆಂಟ್ ಆಗೋಯಿತು, ಅಪಘಾತವಾಯಿತು. ಆದರೂ ಕೂಡ ಅವರು ಚೇತರಿಸ್ಕೊಂಡು ಚೆನ್ನಾಗಾಗ್ಬಿಟ್ರು. ಅವರು ಹೇಳಿದ ಒಂದು ಹೇಳಿಕೆ ನನಗೆ ನೆನಪಿಗೆ ಬರ್ತಾ ಇದೆ, ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಅವರು ಹೇಳಿದ್ದು, ಐ ಹ್ಯಾವ್ ನಾಟ್ ಸಫಿಷಿಯಂಟ್ಲಿ ಥ್ಯಾಂಕ್ಡ್ ಗಾಡ್, ದೇರ್ಫೋರ್ ಐ ಶುಡ್ ನಾಟ್ ಡೈ ಅರ್ಲಿ. ನಾನು ಸಾಕಷ್ಟು ದೇವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸಲಿಲ್ಲ ನನ್ನ ಜೀವನದ ಮುಖಾಂತರವಾಗಿ. ಆದ ಕಾರಣ ನಾನು ಬೇಗನೆ ಸಾಯುವಂಥದ್ದು ದೇವರ ಚಿತ್ತ ಇರಲಿಲ್ಲ. ಯಾಕಂದರೆ ಮರಣಕ್ಕೆ ಅಂದು ಒಂದು ಆಸ್ಪದವಾಗಿತ್ತದು. ಆದರೆ ದೇವರು ಉಳಿಸಿದನು. ಯಾಕಂತೇಳಿದರೆ ಉಪಕಾರ ಸಲ್ಲಿಸಬೇಕು. ಜೀವನವೇ ನಮಗೆ ದೇವರಿಗೆ ಉಪಕಾರ ತಿಳಿಸುವಂಥ ಜೀವನವಾಗಿರಲಿ. ಉಪಕಾರವನ್ನು ಬೇರೆಯವ್ರಿಗೆ ಹೇಳಬೇಕು, ದೇವರಿಗೂ ಹೇಳಬೇಕು. ಅದಕ್ಕೆ ನಮಗೆ ಜೀವನ ಕೊಡಲಾಗಿದೆ. ಕೀರ್ತನೆ 52ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.